ನೀವು ನೋಡಿರ್ಬೋದು ಅಂದ್ರೆ ಹಸು ಕೆಚ್ಚಲು ಕುಯ್ದು ಹೋಗಿದ್ದಾರೆ ಕೆಲವು ಕಿಡಿಗೇಡಿಗಳು. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಎಷ್ಟು ಕ್ರೂರತನ ಇವರ ಒಳಗಡೆ ಇದೆ ಅನ್ನೋದು ಅದರಲ್ಲಿ ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಯಾಕಂದ್ರೆ ಎಲ್ಲೋ ಒಂದು ಕಡೆ ಇವ್ರ ಕ್ರೌರ್ಯಕ್ಕೆ ಮಿತಿಯೇ ಇಲ್ವಾ ಅನ್ನೋ ಹಂತಕ್ಕೆ ಇದು ತಲುಪಿದೆ. ತಾಯಿ ಎದೆ ಹಾಲನ್ನ ಒಂದು ಮಗು 3 ವರ್ಷ ಕುಡಿಯುತ್ತೆ, ಅದಾದ್ಮೇಲೆ ಇಡೀ ಜೀವನದುದ್ದಕ್ಕೂ ನಾವು ಹಸುವಿನ ಹಾಲು ಕುಡಿತೇವೆ, ಹಾಗಾಗಿ ಅದನ್ನ ಗೋಮಾತೆ ಅಂತ ನಾವು ಕರಿತೇವೆ. ಸೊ ಇಂಥದ್ದೊಂದು ಭಾವನಾತ್ಮಕ ಸಂಬಂಧ ಇರುವ ಒಂದು ಹಸುವಿನ ಜೊತೆಗೆ ಕೆಚ್ಚಲನ್ನು ಕೊಯ್ಯೋದ್ರ ಮೂಲಕ ಒಂದು ತಾಯಿಯ ಎದೆ ಹಾಲಿಗೆನೆ ಚೂರಿ ಇರದ ರೀತಿಯ ಪ್ರಕರಣ ಇದು ಅಂತ ಹೇಳ್ಬಹುದು. ಇಂತಹ ಬೆಳವಣಿಗೆಗಳು ನಮ್ಮ ಬೆಂಗಳೂರಿನಲ್ಲಿ ಒಳ್ಳೆಯದ ಶೋಭೆ ತರುತ್ತಾ? ಇದು ನಾವೆಲ್ಲರೂ ಪ್ರಶ್ನೆ ಮಾಡ್ಕೊಳ್ಬೇಕಾಗಿರೋದು. ಇವತ್ತು ಗೋವಿನ ಕೆಚ್ಚಲನ್ನು ಕೊಯ್ದಿರುವವನ ಕೈಗೆ ನಾಳೆ ಯಾರೋ ಒಬ್ಬ ಅಮಾಯಕ ಹೆಣ್ಮಗಳ ಸಿಕ್ಕದ್ರೊಳ ಪರಿಸ್ಥಿತಿ ಏನಾಗ್ಬೋದು? ನಮ್ಮ ಜೊತೆ ಈಗ ಬಿಗ್ ಬಾಸ್ ಖ್ಯಾತಿಯ ಚೈತ್ರಾ ಕುಂದಾಪುರ ಅವರಿದ್ದಾರೆ. ನಾನು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಇವಾಗ ನೀವು ನೋಡಿರ್ಬೋದು ಅಂದರೆ ಹಸು ಕೆಚ್ಚಲು ಕುಯ್ದು ಹೋಗಿದ್ದಾರೆ ಕೆಲವು ಕಿಡಿಗೇಡಿಗಳು. ಇದ್ರ ಬಗ್ಗೆ ಏನು ಹೇಳ್ತೀರಾ? ಅಂದರೆ ಇಂತಹ ಬೆಳವಣಿಗೆಗಳು ನಮ್ಮ ಬೆಂಗಳೂರಿನಲ್ಲಿ ಒಳ್ಳೆಯದ ಶೋಭೆ ತರುತ್ತಾ ಅನ್ನೋದು. ನನಗೆ ಒಂದು ಕ್ಷಣಕ್ಕೆ ಗಾಬರಿ ಆಯಿತು ಆ ಪ್ರಕರಣ ಕೇಳಿದಾಗ. ಎಷ್ಟು ಕ್ರೂರತನ ಇವರ ಒಳಗಡೆ ಇದೆ ಅನ್ನೋದು ಅದರಲ್ಲಿ ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು. ಯಾಕಂದರೆ ಎಲ್ಲೋ ಒಂದು ಕಡೆ ಇವ್ರ ಕ್ರೌರ್ಯಕ್ಕೆ ಮಿತಿಯೇ ಇಲ್ವಾ ಅನ್ನೋ ಹಂತಕ್ಕೆ ಇದು ತಲುಪಿದೆ. ಇದು ಒಂದು ಕಡೆ ನಾಗರಿಕ ಸಮಾಜ ಇದ್ರ ಬಗ್ಗೆ ಬಹಳ ಗಂಭೀರವಾಗಿ ಯೋಚನೆ ಮಾಡಬೇಕು ಅಂತ ಅನ್ಸುತ್ತೆ. ಹಸು ಅನ್ನೋದು ನಾವು ಇಡೀ ಬದುಕಿನುದ್ದಕ್ಕೂ ತಾಯಿ ಎದೆ ಹಾಲನ್ನು ಒಂದು ಮಗು 3 ವರ್ಷ ಕುಡಿಯುತ್ತೆ, ಅದಾದಮೇಲೆ ಇಡೀ ಜೀವನದುದ್ದಕ್ಕೂ ನಾವು ಹಸುವಿನ ಹಾಲು ಕುಡಿತೇವೆ, ಹಾಗಾಗಿ ಅದನ್ನು ಗೋಮಾತೆ ಅಂತ ನಾವು ಕರಿತೇವೆ. ಸೊ ಇಂಥದ್ದೊಂದು ಭಾವನಾತ್ಮಕ ಸಂಬಂಧ ಇರುವ ಒಂದು ಹಸುವಿನ ಜೊತೆಗೆ ಕೆಚ್ಚಲನ್ನು ಕೊಯ್ಯೋದ್ರ ಮೂಲಕ ಒಂದು ತಾಯಿಯ ಎದೆ ಹಾಲಿಗೆನೆ ಚೂರಿ ಇರದ ರೀತಿಯ ಪ್ರಕರಣ ಇದು ಅಂತ ಹೇಳಬಹುದು. ನನಗೆ ಬಹಳ ಬೇಸರ ಆಗ್ತಾ ಇರುವಂಥದ್ದು, ನಾಯಿಗಳಿಗೆ ಕಲ್ಲು ಹೊಡೆದ್ರೆ ಎದ್ದು ಬರುವ, ಕಂಬಳ ಮಾಡಿದ್ರೆ ಅದನ್ನು ಬ್ಯಾನ್ ಮಾಡಿ ಅಂತ ಪ್ರಶ್ನೆ ಮಾಡುವ ಪ್ರಾಣಿದಯ ಸಂಘಗಳು, ಪೇಟದಂಥ ಸಂಸ್ಥೆಗಳು ಈಗೆಲ್ಲಿದ್ದಾವೆ? ಈಗ ಯಾಕೆ ನೀವು ಮಾತನಾಡ್ತಾ ಇಲ್ಲ? ಈಗ ಯಾಕೆ ನಿಮಗೆ ಪ್ರಾಣಿಗಳ ಮೇಲೆ ಹತ್ಯೆ ನಡೀತಿದೆ ಅನ್ನೋದು ಅನ್ನಿಸ್ತಾ ಇಲ್ಲ? ಇದೆಲ್ಲ ಅಮಾನವೀಯ ಕೃತ್ಯ ಅಂತ ನಿಮ್ಗೆ ಅನ್ಸೋದಿಲ್ವಾ? ಪ್ರಾಣಿಗಳ ರಕ್ಷಣೆ ಆಗಬೇಕು ಅಂತ ನಿಮ್ಗೆ ಅನ್ಸೋದಿಲ್ವಾ? ಯಾವುದೋ ಹೋರಿ ಹಬ್ಬ ಆದರೆ, ಯಾವುದೋ ಕಂಬಳ ಆದರೆ ಮಾತಾಡೋ ನೀವುಗಳು ಈಗಿಲ್ಲಿ ಯಾಕೆ ಈ ಸೆಲೆಕ್ಟಿವ್ ಅದಕ್ಕೆ ನಿಂತ್ಕೊಂಡಿದ್ದೀರಿ? ಇದಕ್ಕೆ ಯಾಕೆ ಧ್ವನಿ ಆಗ್ತಿಲ್ಲ ಅನ್ನೋ ಪ್ರಶ್ನೆ ನನಗೆ ಬಹಳ ಕಾಡ್ತಾ ಇದೆ. ಅದರಿಂದ ಆಚೆಗೆ ಸರ್ಕಾರಗಳು ಬಹಳ ಗಂಭೀರವಾಗಿ ತಗೊಳ್ಬೇಕು. ಇದು ನಮ್ಮ ಧಾರ್ಮಿಕ ಭಾವನೆಗೂ ಧಕ್ಕೆ ಆಗಿರುವಂತಹ ಮತ್ತು ಹೈನುಗಾರಿಕೆ ಅನ್ನೋದು ಎಷ್ಟೋ ಕುಟುಂಬಗಳ ಜೀವಾಳ ಆಗಿರುವಂತಹ ಸಂಗತಿ. ಸೊ ಯಾವುದೋ ಒಂದು ಕುಟುಂಬದ ಆರ್ಥಿಕವಾಗಿರುವಂತಹ ಒಂದು ಶಕ್ತಿಯಾಗಿದ್ದ ಹೈನುಗಾರಿಕೆಗೆ ಏಟು ಕೊಡುವ ಪ್ರಯತ್ನ ಕೂಡ ಇಲ್ಲ ಆಗಿದೆ. ಸೊ ಆ ದೃಷ್ಟಿಕೋನದಲ್ಲೂ ನೋಡಬೇಕು. ಅದರಿಂದ ಆಚೆಗೆ ಗೋವು ಒಂದು ಭಾವನಾತ್ಮಕ ಸಂಬಂಧ, ನಮಗೆ ನಮ್ಮೆಲ್ಲರ ನಂಬಿಕೆಗಳನ್ನು ಹೊಂದಿರತಕ್ಕಂತಹ ವಿಚಾರ ಇದರಲ್ಲಿದೆ. ಸೊ ಇದಕ್ಕೂ ಕೂಡ ಧಕ್ಕೆ ಆಗದ ಹಾಗೆ ಸರ್ಕಾರ ಇದ್ರ ವಿರುದ್ಧ ಕಠಿಣವಾಗಿರೋ ಕ್ರಮವನ್ನು ತಗೊಳ್ಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಗೋಮಾತೆ ಅಂತ ಪೂಜೆ ಮಾಡ್ತೀವಿ ನಾವು ಹಸುಗಳನ್ನ, ಈ ರೀತಿಯಾಗಿ ಕೆಚ್ಚಲು ಕೊಯ್ದು ಓಡೋಗ್ತಾರೆ, ಅದು ಯಾರೂ ಇಲ್ದಿರುವಂತಹ ಸಮಯದಲ್ಲಿ ಮಧ್ಯರಾತ್ರಿ ಇಂತಹ ಪ್ರಕರಣಗಳನ್ನ ಮಾಡ್ತಾರೆ ಅಂತಂದ್ರೆ ಅವರ ಮನಸ್ಥಿತಿ ಹೇಗೆಲ್ಲ ಇರ್ಬೋದು ಅನ್ನೋದು. ಇದು ನಾವೆಲ್ಲರೂ ಪ್ರಶ್ನೆ ಮಾಡ್ಕೊಳ್ಬೇಕಾಗಿರೋದು. ಇವತ್ತು ಗೋವಿನ ಕೆಚ್ಚಲನ್ನು ಕೊಯ್ದಿರುವವನ ಕೈಗೆ ನಾಳೆ ಯಾರೋ ಒಬ್ಬ ಅಮಾಯಕ ಹೆಣ್ಮಗಳ ಸಿಕ್ಕದ್ರೊಳ ಪರಿಸ್ಥಿತಿ ಏನಾಗ್ಬೋದು? ಇದನ್ನು ಎಲ್ಲರೂ ಯೋಚನೆ ಮಾಡಬೇಕಾಗಿರೋಂಥ ಸಂಗತಿ. ಇವರು ಒಳಗಡೆ ಒಂದು ಗೋವಿನ ಕೆಚ್ಚಲನ್ನು ಕೊಯ್ಯಬೇಕು ಅನ್ನುವಷ್ಟು ಕ್ರೌರ್ಯ ಹುಟ್ಕೊಳ್ಳುತ್ತೆ ಅನ್ನೋದಾದರೆ, ಇವ್ರುಗಳ ಮನಸ್ಸಲ್ಲಿರುವ ಕ್ರೌರ್ಯ ಮತ್ತು ಇವರು ಯಾವ ವಾತಾವರಣದಲ್ಲಿ ಬೆಳೀತಿದ್ದಾರೆ, ಸೊ ಇವ್ರ ಉದ್ದೇಶ ಏನು, ಈ ಥರದೊಂದು ಯೋಚನೆ ಬರಬೇಕು ಅಂತಂದರೆ ಇವರು ಯಾವ ರೀತಿಯ ಮಾನಸಿಕತೆಯನ್ನು ಹೊಂದಿದ್ದಾರೆ ಅನ್ನೋದು ಎಲ್ಲರೂ ಕೂಡ ಪ್ರಶ್ನೆ ಮಾಡ್ಕೊಳ್ಬೇಕಾಗತ್ತೆ. ಸೊ ನನಗೆಲ್ಲ ಒಂದು ಕಡೆ ಇದ್ರ ವಿರುದ್ಧ ಏನು ಬಂಧನ ಮಾಡಿದ್ದಾರೆ ಆರೋಪಿಗಳ ತನಿಖೆ ಇನ್ನಷ್ಟು ಆಳವಾಗಿ ನಡಿಬೇಕು ಅಂತ ಅನ್ಕೊಳ್ತೀನಿ. ಸುಮ್ಮನೆ ಅರೆಸ್ಟ್ ಮಾಡಿದ್ರು, ಯಾವುದೋ ಆ್ಯಕ್ಟ್ ಹಾಕಿದ್ರು, ಜೈಲಿಗೆ ಕಳಿಸಿದ್ರು, ಮತ್ತೆ ಬೇಲಾಗಿ ಕರ್ಕೊಂಬಂದರು, ಇಲ್ಲ. ಇವ್ರ ಮಾನಸಿಕತೆಯ ಹೇಗಿದೆ, ಇದಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆನೂ ಒಂದಷ್ಟು ತನಿಖೆಗಳಾಗಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಹಾಗೆ ನೀವೇನಾದರೂ ಇದ್ರ ಮೂಲಕ ಮತ್ತೆ ಸಮಾಜ ಸೇವಕ್ಕೆ ಇಳಿಯುವಂತಹ ಪ್ರಯತ್ನ ಏನಾದರೂ ಮಾಡ್ತೀರಾ? ಅಂದರೆ ಈಗ ಸ್ವಲ್ಪ ಸೈಲೆಂಟ್ ಆಗಿದ್ದಾರೆ ಫೈರ್ ಬ್ರ್ಯಾಂಡ್ ಚೈತ್ರಾ ಅವರು, ಸೊ ಮತ್ತೆ ಯಾವಾಗ ನೋಡ್ಬೋದು ಆ ಥರ? ಏನೂ ಇಲ್ಲ. ನಾನು ಇದಕ್ಕಿಂತ ಮುಂಚೆನೂ ಕೆಲಸ ಮಾಡ್ತಾ ಇದ್ದೆ. ಈಗ 3.5 ತಿಂಗಳು ಬಿಗ್ ಬಾಸ್ ಮನೇಲಿದ್ದೆ ಅನ್ನೋ ಕಾರಣಕ್ಕೆ ಯಾವ ಅಪ್ಡೇಟ್ಸ್ ಇರಲಿಲ್ಲ, ಕೆಲಸ ಮಾಡೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಜೀವದಲ್ಲಿ ಕೊನೆ ಉಸಿರಿರೋ ತನಕ ಈ ನೆಲ, ಈ ಸಂಸ್ಕೃತಿ, ದೇಶಕ್ಕೋಸ್ಕರ ಯಾವಾಗಲೂ ಕೆಲಸ ಮಾಡ್ತೀನಿ. ಅದನ್ನು ಯಾರೂ ನನ್ನನ್ನು ತಡೆಯೋದಕ್ಕೆ ಸಾಧ್ಯ ಇಲ್ಲ. ಅದು ಬದ್ಧತೆ ನಂದು. ಸೊ ಅದನ್ನು ಯಾವಾಗಲೂ ನಿರಂತರವಾಗಿ ಮಾಡ್ಕೊಂಡು ಬರ್ತೀನಿ. ಥ್ಯಾಂಕ್ ಯು. ಇದಾಗಿತ್ತು ಚೈತ್ರಾ ಕುಂದಾಪುರ ಅವರ ಮಾತು. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆ ಚಂದನ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.